ಫೆಬ್ರವರಿ 18ರ ಭಾನುವಾರ ಬೆಳಗ್ಗೆ 7:30ರಿಂದ 10:30ರವರೆಗೆ ದಾವಣಗೆರೆ ನಗರದ ಗ್ಲಾಸ್ ಹೌಸ್ನಲ್ಲಿ ಈಗಲ್ ಫಿಟ್ನೆಸ್ ಅಂಡ್ ಮಾರ್ಷಲ್ ಆರ್ಟ್ಸ್ ಆರ್ಗನೈಸೇಷನ್ ವತಿಯಿಂದ ಸೈನ್ಸ್ ಆಫ್ ಸೆಲ್ಫ್ ಡಿಫೆನ್ಸ್ ಸೆಮಿನಾರ್ ಹಾಗೂ ಆತ್ಮರಕ್ಷಣೆ ಕಲೆ ತರಬೇತಿ ಹಮ್ಮಿಕೊಳ್ಳಲಾಗಿದೆ ಎಂದು ಆರ್ಗನೈಸೇಷನ್ನ ಅಧ್ಯಕ್ಷ ವೆಂಕಿ ಸೆನ್ಲೈ ತಿಳಿಸಿದರು. ದಾವಣಗೆರೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಆರ್ಗನೈಸೇಷನ್ ವತಿಯಿಂದ ಈಗಾಗಲೇ ಅಂಧ ಮಕ್ಕಳಿಗೆ, ಅಂಗವಿಕಲರಿಗೆ ತರಬೇತಿ ನೀಡಿದ್ದು, ವಿದ್ಯಾರ್ಥಿಗಳ ಪೋಷಕರಿಗೂ ಆತ್ಮರಕ್ಷಣೆ ಕಲೆ ಹೇಳಿಕೊಡುವ ಕಾರ್ಯಾಗಾರ ನಡೆಸಲಾಗಿದೆ. ನಮ್ಮ ಕರಾಟೆ ಪಟುಗಳು ರಾಜ್ಯ ರಾಷ್ಟ್ರಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಗಳಿಸಿದ್ದಾರೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ನಿರ್ದೇಶಕ ಮಲ್ಲಿಕಾರ್ಜುನ್, ಚಿಂತನ, ಜಗದೀಶ್, ದೀಕ್ಷಿತ್ ಉಪಸ್ಥಿತರಿದ್ದರು. ಬೇರೆ ದೇಶದಲ್ಲಿ ಹೆಂಗೆ ನಾವು ಒಂದು 18 ಆದ ತಕ್ಷಣ DL ಹೆಂಗೆ ಸಿಗುತ್ತೋ ಅದೇ ಥರ ಯೂಶಲಿ ಕೆಲವೊಂದೊಂದು ದೇಶಗಳಲ್ಲಿ ಸರ್ವೈವಲ್ ಆರ್ಟ್ ಅಂತೇಳಿ ಎಲ್ಲರೂ ಸೆಲ್ಫ್ ಡಿಫೆನ್ಸ್ ಕಲ್ತಿರ್ತಾರೆ. ನಮ್ಮಲ್ಲೂ ಕೂಡ ಆ ಥರ ಒಂದು ಪ್ರತಿಯೊಬ್ಬರಿಗೂ ಕೂಡ ಒಂದು ಸೆಲ್ಫ್ ಡಿಫೆನ್ಸ್, ಮಿನಿಮಮ್ ಸೆಲ್ಫ್ ಡಿಫೆನ್ಸ್ ಗೊತ್ತಿರಬೇಕು. ಯಾವುದೇ ಥರದ ಒಂದು ಕೆಟ್ಟ ಸಿಚುವೇಷನಲ್ಲಿ ಅದನ್ನು ನಾವು ಯೂಸ್ ಮಾಡ್ಕೊಳ್ಳೋ ಥರ. ಹಾಗೆ ಯಾವ ಥರ ನಾವು ಸೆಲ್ಫ್ ಡಿಫೆನ್ಸ್ ಸೆಮಿನಾರ್ ಹೇಳ್ಕೊಡ್ತೀವಿ ಅಂತ ಹೇಳಿದ್ರೆ, ಇವಾಗ 40+ ಇರೋರು, 50+ ಇರೋರು ಕೂಡ ಆ ಸೆಮಿನಾರ್ಗೆ ಜಾಯ್ನ್ ಆಗ್ತಿದ್ದಾರೆ. ಅದು ಯಾವುದೇ ಥರದ ಏಜ್ ಲಿಮಿಟ್ಸ್ ಏನಿರೋದಿಲ್ಲ. ಹೆಂಗೆ ಅಂದರೆ ನಮ್ಗೆ ಅದು ತುಂಬ ಟೆಕ್ನಿಕ್ಸ್ ಮ್ಯಾಟ್ರ್ ಆಗುತ್ತೆ. ಸ್ಟ್ರೆಂತ್ ಜೊತೆನೇ ಮಿನಿಮಮ್ ಸ್ಟ್ರೆಂತ್ ಇದ್ರೂ ನಮ್ಮ ಹತ್ರ ಟೆಕ್ನಿಕ್ಸ್ ಇತ್ತು ಅಂತ ಹೇಳಿದ್ರೆ ಯಾವ ಥರ ಡಿಫೆಂಡ್ ಆಗ್ಬೋದು ಅಂತೇಳಿ. ಸೆಲ್ಫ್ ಡಿಫೆನ್ಸ್ ಅಂತ ಹೇಳಿದ್ರೆ ಯಾರೊಬ್ಬ ವ್ಯಕ್ತಿ ಅಟ್ಯಾಕ್ ಮಾಡೋಕ್ಕೆ ಬರ್ತಾನೆ, ಹೊಡಿತೀವಿ ನಾವು ಅನ್ನೋದಲ್ಲ. ಸೆಲ್ಫ್ ಡಿಫೆನ್ಸ್ ಅಂತ ಹೇಳಿದ್ರೆ ಇಟ್ಸ್ ಎ ಇಂಟೆಲಿಜೆನ್ಸ್, ಅಂದರೆ ನಾಲೆಡ್ಜ್. ನಾವು ಅದನ್ನು ಸಿಚುವೇಶನ್ ಬರ್ದೇ ಹೆಂಗೆ ಡೀಲ್ ಮಾಡ್ತೀವಿ, ಹೆಂಗೆ ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತೀವಿ ಅನ್ನೋದೇ ಸೆಲ್ಫ್ ಡಿಫೆನ್ಸ್, ಆತ್ಮರಕ್ಷಣೆ ಆಗಿರುತ್ತೆ. ನಾವು ಯಾವುದೋ ಒಂದು ಪ್ಲೇಸಿಗೆ ಹೋಗ್ತೀವಿ ಅಂದರೆ ಸುಮ್ಮನೆ ಬ್ಲೈಂಡಾಗಿ ಹೋಗೋದಲ್ಲ, ಅದ್ರ ಬಗ್ಗೆ ಆ ಪ್ಲೇಸ್ ಬಗ್ಗೆ ಒಂದು ಸ್ವಲ್ಪ ಹಿಸ್ಟ್ರಿ ತಿಳ್ಕೊಂಬಿಟ್ಟು ಸಿಚುವೇಶನ್ ಮುಂಚೆನೇ ಅದ್ರ ಬಗ್ಗೆ ತಿಳ್ಕೊಂಬಿಟ್ಟು ನಾವು ಮುಂದೆ ಹೋಗಬೇಕಾಗುತ್ತೆ.